ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಅದು ಡೆಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಯಾರ ಹೆಸರಿಟ್ಟಿದ್ದೀರಿ? ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟಿದ್ದೀರಾ? ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಯಾರ ಹೆಸರಿಟ್ಟಿದ್ದೀರಿ? ಇಂದಿರಾ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಿ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿರವ್ರ ಹೆಸರಿಟ್ಟಿದ್ದೀರಿ. ಆಯಿತು, 2013 ಮತ್ತು 2018 ಮಧ್ಯೆ ಮಾನ್ಯ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ಯಾಂಟೀನ್ ಶುರು ಮಾಡ್ತೀರಿ. ಆ ಕ್ಯಾಂಟೀನ್ ಹೆಸರೇನು? ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಇಂದಿರಾ ಕ್ಯಾಂಟೀನ್. ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಲ್ಲ, ಇದು ಮಾನ್ಯ ದೇವೇಗೌಡರು ಸಾಹೇಬರ ಹೆಸರಲ್ಲಿರ್ತಕ್ಕಂಥ ಭವನ ಅಲ್ಲ. ಈ ಭವನದ ಹೆಸರು JP ಭವನ ಅಂತ ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಜಯಪ್ರಕಾಶ್ ನಾರಾಯಣರವರ ಚಳುವಳಿಯಲ್ಲಿ ಗುರುತಿಸ್ಕೊಂಡಂಥ ಮಾನ್ಯ ದೇವೇಗೌಡರು ಸಾಹೇಬರು ಜಯಪ್ರಕಾಶ್ ನಾರಾಯಣರವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ, ಅದರ ಬದಲಾಗಿ JP ಭವನ ಅಂತ ಇಟ್ಟಿದ್ದೀವಿ. ನಿಮ್ಮ KPCC ಭವನದ ಕಚೇರಿ ಏನಪ್ಪ ಹೆಸರು? ಕಾಂಗ್ರೆಸ್ನವ್ರು ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಮಹಾತ್ಮ ಗಾಂಧಿಯವ್ರನ್ನ ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು. ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಕೊಂಡಿರೋದು ನೀವು. ಇನ್ನು ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು, ಅದಕ್ಕೆ ಯಾರು ಹೆಸರಿಟ್ಟಿದ್ದೀರಿ ಸ್ವಾಮಿ? ಅದಕ್ಕೂ ರಾಜೀವ್ ಗಾಂಧಿ ಅವ್ರ ಹೆಸರೇ ತಾನೇ ಇಟ್ಟಿರೋದು, ಕಾಂಗ್ರೆಸ್ನವರು. ಎಲ್ಲಪ್ಪ ಹೋಯ್ತು ನಿಮ್ಮ ಪ್ರೀತಿ, ಅಭಿಮಾನ, ಗೌರವ? ಯಾವುದ್ರಲ್ಲಾದ್ರೂ ಒಂದರಲ್ಲಾದ್ರೂ ನೀವು ತೋರಿಸಿದ್ದೀರಾ? ಮಹಾತ್ಮ ಗಾಂಧಿ ಅವ್ರು ಗೌರವ ಕೊಟ್ಟಿದ್ದೀರಾ? ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅಹಿಂಸಾ ಅಂತಕ್ಕಂಥ ಆದರ್ಶದ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ದೇಶದಲ್ಲಿ ಹೋರಾಟ ಮಾಡಿ ನಮ್ಮೆಲ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ರು. ಅಹಿಂಸಾ ಅಂತ ಅದರ ಪದದ ಅರ್ಥ ಗೊತ್ತಿದ್ರೆ ಕಾಂಗ್ರೆಸ್ನವ್ರಿಗೆ. ಇಲ್ಲಿ ನಮ್ಮ ಅಕ್ಕ ಅವ್ರು ಬಂದರು, ದೇವದುರ್ಗದ ಶಾಸಕಿ ಮಾನ್ಯ ಕರಿಯಮ್ಮನವರು. ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಪಾಪ ಒಂದು ಮಾತು ಹೇಳ್ತೀನಿ ಕೇಳಿ, ಇಡೀ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಡೇಟಾ ಗೊತ್ತಿದೆಯೋ ಇಲ್ವೋ, ಇಡೀ ರಾಜ್ಯದಲ್ಲಿ